ನಮಸ್ಕಾರ ವೀಕ್ಷಕರೇ, ನೆಲಸಿರಿ ನ್ಯಾಚುರಲ್ಸ್ಗೆ ಸ್ವಾಗತ. ನಾನು ವಿಕಾಸ್. ಇವತ್ತು ನಮ್ಮ ನೆಲಸಿರಿ ಯೂಟ್ಯೂಬ್ ಚಾನಲ್ನೊಂದಿಗೆ ನಿಮ್ಮನ್ನು ನಮ್ಮ ಜೊತೆ ಮೇಘಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ನಮ್ಮ ಸಿರಸಿಯ ಕದಂಬ ಮಾರ್ಕೆಟಿಂಗ್, ಉತ್ತರ ಕನ್ನಡ ಸಾವಯವ ಒಕ್ಕೂಟ, ನೆಲಸಿರಿ FPO ಎಲ್ಲ ನಾವು ಪ್ರತಿನಿಧಿಗಳು ಸೇರಿ ಮೇಘಾಲಯಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಯ ರೈತರ ಜೊತೆ ಶುಂಠಿ ಮತ್ತು ಅರಿಶಿಣವನ್ನು ಬೆಳೀತಾ ಇರುವಂಥ ರೈತರ ಜೊತೆ ಸಂವಾದವನ್ನು ಮಾಡೋಣ. ಅಲ್ಲಿಯ ಪದ್ಧತಿ ಹೇಗಿದೆ, ಯಾವ ಥರ ಬೆಳೀತಾ ಇದ್ದಾರೆ, ಸಂಸ್ಕರಣೆ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಸ್ನೇಹಿತರೆ, ಅಸ್ಸಾಂ ಗುವಾಹಟಿಗೆ ಬಂದು ಇಳಿದಿದ್ದೀವಿ. ಏರ್ಪೋರ್ಟಲ್ಲಿದ್ದೀವಿ, ಜಸ್ಟ್ ಲ್ಯಾಂಡ್ ಆದ್ವಿ. ಇನ್ನು ನೆಕ್ಸ್ಟ್ ರೈತರ ಫೀಲ್ಡಿಗೆಲ್ಲ ಹೋಗೋದಿದೆ. ಸೊ ನೋಡೋಣ ಅಸ್ಸಾಂ ಹೇಗಿದೆ. ನಮಗೂ ಹೊಸದು ರಾಜ್ಯ. ಇಲ್ಲಿ ತುಂಬ ಕ್ಯೂರಿಯಸ್ ಇದ್ದೀವಿ. ಇಲ್ಲಿ ಕೃಷಿ ಜಮೀನು ಯಾವ ಥರ ಇದೆ, ಕಲ್ಟಿವೇಷನ್ ಪ್ರಾಕ್ಟೀಸು, ಕೃಷಿ ಪದ್ಧತಿ ಯಾವ ಥರ ಇದೆ ಅಂತ ನೋಡಬೇಕು ಅಂತ. ಸೊ ಬನ್ನಿ ಹೋಗೋಣ. ಸ್ನೇಹಿತರೆ, ಮೇಘಾಲಯದಲ್ಲಿ ಮೊದಲನೇ ಬೆಳಿಗ್ಗೆ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಮೇಘಾಲಯದಲ್ಲಿ ಇವತ್ತು ಬೆಳಗ್ಗೆ ಟಿಫಿನ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಸೆಲ್ಕೋ ಫೌಂಡೇಶನ್ ಅವ್ರ ಜೊತೆ ಇಲ್ಲಿ ಬಂದು ಈಗ ಹೋಟೆಲಿಗೆ ಬೆಳಗ್ಗಿನ ತಿಂಡಿಯನ್ನು ತಿನ್ನೋಣ ಅಂತ ಬಂದಿದ್ದೀವಿ. ನೋಡೋಣ. ಇವತ್ತು ಹೋಗ್ತಾ ಇರುವಂಥದ್ದು ಲ್ಯಾಕಡಾಂಗ್ ಟರ್ಮರಿಕ್, ನಮ್ಮ ದೇಶದಲ್ಲೇ ಫೇಮಸ್ಸು. ನಮ್ಮ ಜೊತೆ ಸೆಲ್ಕೋ ಫೌಂಡೇಶನ್ನ ಪ್ಲಾನಿಂಗ್ ಅನಲಿಸ್ಟ್ ಆದಂಥ ರುಚಾ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಯಾಕೆ ನಾವು ಲ್ಯಾಕಡಾಂಗ್ ಅರಿಶಿನ ಬೆಳೀತಾ ಇರುವಂಥ ಏರಿಯಾಕ್ಕೆ ಹೋಗ್ತಾ ಇದ್ದೀವಿ, ಅದ್ರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ರುಚಾಜಿ, ಆಪ್ ಬತಾ ದೀಜಿಯೇ कि ये हम क्यों आज जा रहे हैं और प्लान क्या है? तो बेसिकली हम कदम्बा के साथ और यूके फेडरेशन के साथ हम बहुत दिन से काम कर रहे हैं. एंड द ऑब्जेक्टिव वाज कि जैसे कर्नाटका में हमने कुछ मॉडल्स देखे हैं, कैन इट बी रेप्लिकेटेड इन मेघालय. सो द आइडिया इज कि मेघलाइफ गवर्नमेंट, विच इज द हॉर्टी डिपार्टमेंट ऑफ द स्टेट, they have recommended 7 extraordinary champions and हम आज उनको विजिट करेंगे और देखेंगे कि क्या हम ऐसे मॉडल्स इंप्लीमेंट कर सकते हैं. ಲ್ಯಾಕಡಾಂಗ್ ಅನ್ನುವಂಥ ಅರಿಶಿನ ಬೆಳೆಯುವಂಥ ಪ್ರದೇಶಕ್ಕೆ ಬಂದಿದ್ದೀವಿ. ಇಲ್ಲಿಯ ಒಂದು ಮಹಿಳೆಯರು ಇಲ್ಲಿಯ ರೈತರ ಜೊತೆ ಒಂದು ಸಂವಾದಕ್ಕೆ ಅಂತ ಇಲ್ಲಿ ನಮಗೆ ಏರ್ಪಡಿಸಿದ್ದಾರೆ. ಸೊ ಇಲ್ಲಿ ಯಾವ ಥರ ಬೆಳೀತಾ ಇದ್ದಾರೆ, ಏನು ಅವರ ವಿಚಾರ ಏನಿದೆ ಅದನ್ನೆಲ್ಲ ತಿಳ್ಕೊಳ್ಳೋಣ. On behalf of District Hotel Management of Meglife, I also would like to welcome our friends from the Sipro Foundation and also our friends from the Young It's okay, sir, no problem. Without any further delay, almost 400 kilometers from the capital of Karnataka, Bangalore. We are in North Karnataka, and since it's a town place, taluka headquarters, we deal with turmeric, cardamom, ilaichi. ವೀಕ್ಷಕರೇ, ಇಷ್ಟೊತ್ತು ಮೇಘಾಲಯದ ರೈತರ ಗುಂಪಿನ ಜೊತೆ ಮಾತಾಡ್ಕೊಂಡು ಬಂದ್ವಿ, ಚರ್ಚೆಯನ್ನು ನಡೆಸಿದ್ವಿ. ನಮಗೆ ಈ ಸಂದರ್ಭದಲ್ಲಿ ತಿಳಿದಂಥ ಒಂದು ವಿಷಯ ಏನು ಅಂದರೆ, ಇಲ್ಲಿ ಮೇಘಾಲಯದ ರೈತರು ಈ ಅರಿಶಿನ ಏನಿದೆ ಅದನ್ನು ಬೇಯಿಸಿ ಒಣಗಿಸೋದು ವಿಚಾರ ಅವರಿಗಿನ್ನೂ ಗೊತ್ತಿಲ್ಲ. ಅವ್ರು ಇಲ್ಲಿ ಬೇರೆ ಪ್ರದೇಶಕ್ಕೆ ಹೋಲಿಸಿದಾಗ ಬಿಸಿಲು ಕಡಿಮೆನೇ ಇರೋದ್ರಿಂದ ಅವರು ಇದನ್ನು ಸಣ್ಣಗೆ ಹೆಚ್ಚಿ ಒಣಗಿಸ್ತಾ ಇದ್ದಾರೆ. ನಾವು ನಮ್ಗೆ ಗೊತ್ತಿರುವಂಥ ಮೆಥಡನ್ನು ಹೇಳಿದ್ವಿ. ಬಾಯ್ಲ್ ಮಾಡಿ ಡ್ರೈ ಮಾಡಿದಾಗ ಅರಿಶಿಣದ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಅವರಿಗದು ಆಶ್ಚರ್ಯಕರ ಸಂಗತಿಯಾಗಿತ್ತು. ಹಾಗೆಯೇ ಈಗ ಇನ್ನೊಂದು ಮುಂದಿನ ರೈತರ ಫೀಲ್ಡ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗೋಣ ಬನ್ನಿ. ಭಾರತ ಜಗತ್ತಿನ ಒಟ್ಟು ಪ್ರೊಡಕ್ಷನ್ನಲ್ಲಿ ಅರಿಶಿಣದ 80% ಪಾಲನ್ನು ಭಾರತನೇ ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿ ಲ್ಯಾಕಡಾಂಗ್ ಟರ್ಮರಿಕ್ ಅನ್ನೋದು ತುಂಬಾ ಫೇಮಸ್ಸು. ಯಾಕೆ ಫೇಮಸ್ಸು ಅಂದರೆ, ಲ್ಯಾಕಡಾಂಗ್ ಅನ್ನೋದು ಒಂದು ಊರಿನ ಹೆಸರು. ಆ ಲ್ಯಾಕಡಾಂಗು ಇಲ್ಲಿಯ ಯಾಕೆ ಅದರಲ್ಲಿ ವಿಶಿಷ್ಟವಾಗಿ ಕನ್ಸಿಡರ್ ಮಾಡ್ತಾರೆ ಅಂತಂದರೆ, ಲ್ಯಾಕಡಾಂಗ್ ಅರಿಶಿಣದಲ್ಲಿರುವಂಥ ಕುರ್ಕುಮಿನ್ ಕಂಟೆಂಟ್, ಅರಿಶಿಣದಲ್ಲಿ ಒಂದು ಕುರ್ಕುಮಿನ್ ಕಂಟೆಂಟ್ ಅಂತ ಇರುತ್ತೆ, ಅದು ಲ್ಯಾಕಡಾಂಗ್ನಲ್ಲಿ 7-8% ಇರುತ್ತೆ ಅಂತ ಎಲ್ಲ ಔಷಧಿಗಳಲ್ಲಿ, ಆಯುರ್ವೇದಿಕ್ ಔಷಧಿಗಳಲ್ಲಿ ಬಳಸ್ತಾರೆ. ಹಾಗೆಯೇ ಆಹಾರ ಉತ್ಪನ್ನಗಳಲ್ಲಿ ಬಳಸ್ತಾರೆ.
ಈ ಲ್ಯಾಕಡಾಂಗ್ ಅರಿಶಿಣವನ್ನ ಸಂಸ್ಕರಣೆ ಮಾಡ್ತಾ ಇರುವಂತ ಇಲ್ಲಿಯ ಸ್ಥಳೀಯ ಒಬ್ರು ಸಂಸ್ಕರಣೆದಾರರಲ್ಲಿ ನಮಗೆ ಭೇಟಿಯಾದರು. ಅವರು ಯಾವ ತರ ಒಂದು ಸಂಸ್ಕರಣಾ ಘಟಕವನ್ನ ಮಾಡಿದ್ದಾರೆ, ಏನೆಲ್ಲ ಲ್ಯಾಕಡಾಂಗ್ ಅರಿಶಿಣದಲ್ಲಿ ಮಾಡ್ತಾ ಇದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಲ್ಯಾಕಡಾಂಗ್ ಅರಿಶಿಣವನ್ನ ಇಲ್ಲಿ ಬಾಯ್ಲ್ ಮಾಡಿ ಬೇಯಿಸಿ ಒಣಗಿಸೋದು ಕಡಿಮೆನೆ ಈ ಭಾಗದಲ್ಲಿ. ಹೆಚ್ಚಾಗಿ ಈ ತರ ಒಂದು ಕೊಚ್ಚಿ ಒಣಗಿಸ್ತಾರೆ. ಇಲ್ಲಿ ಬಿಸಿಲು ಕಡಿಮೆ ಇರೋದ್ರಿಂದ ಈ ತರ ಹೆಚ್ಚಿ ಒಣಗಿಸೋದು ಈ ಭಾಗದಲ್ಲಿ ನಡ್ಕೊಂಡು ಬಂದಿರುವಂತ ಪದ್ಧತಿ. 2015ರಲ್ಲಿ ಈ ಲ್ಯಾಕಡಾಂಗ್ ಅರಿಶಿಣಕ್ಕೆ GI ಟ್ಯಾಗಿಂಗ್ ಕೂಡ ಸಿಕ್ಕಿದೆ. ಇದೇ ರೀತಿಯಾಗಿ ಅವರು ವಿಶಿಷ್ಟವಾಗಿ ಇಲ್ಲಿ ಒಂದು ಪೌಡರ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ತರ ಇದೆ ಅವ್ರದ್ದು ಒಂದು ಸಂಸ್ಕರಣಾ ಘಟಕ, ಪೌಡರ್ ಯಾವ ತರ ಮಾಡ್ತಾರೆ ನೋಡ್ಕೊಂಡು ಬರೋಣ ಬನ್ನಿ. ಸುತ್ತಮುತ್ತಲಿನ ಒಂದು 50 ಕಿಲೋಮೀಟರ್ ಭಾಗದಲ್ಲಿ ಯಾವುದು ಕೂಡ ಅರಿಶಿಣ ಹಿಟ್ಟು ಮಾಡುವಂತ ಯಂತ್ರ ಇಲ್ಲವಂತೆ. ಸೊ ಇದು ಒಂದೇ ಇರೋದು. ಇಲ್ಲಿ ಇವರು ಒಂದು ಸೆಟಪ್ ಅನ್ನ, ಪ್ರೈಮರಿ ಲೆವೆಲ್ ಸೆಟಪ್ ಅನ್ನ ಮಾಡ್ಕೊಂಡಿದ್ದಾರೆ. ಅರಿಶಿಣವನ್ನ ತೊಳಿಲಿಕ್ಕೆ ಅಂತ ಇಲ್ಲಿ ಬಳಸ್ತಾ ಇರುವಂತದ್ದು. ಏನು ಮಷಿನ್ ಅಂತ ಗೊತ್ತಾಗಿರ್ಲಿಲ್ಲ, ಇವಾಗ ಕೇಳ್ಕೊಂಡು ಇಲ್ಲಿ ಅರಿಶಿಣ ತೊಳಿಲಿಕ್ಕೆ ಬಳಸ್ತಾರಂತೆ ಇದನ್ನು. ಅರಿಶಿಣವನ್ನ ಮಳೆ ಬಂದರೆ, ಅಕಾಲಿಕ ಮಳೆ ಎಲ್ಲ ಬಂದರೆ ಒಣಗಿಸ್ಲಿಕ್ಕೆ ಅಂತ ಈ ಥರ ಎಲೆಕ್ಟ್ರಿಕಲ್ ಡ್ರೈಯರ್ ಇದೆ. ತುಂಬ ಚೆನ್ನಾಗಾಗುತ್ತೆ ಅಂತ ಇವರು ಯೂಸ್ ಮಾಡಿದವ್ರು ಹೇಳ್ತಾ ಇದ್ದಾರೆ, ಇವರು ಸಂಸ್ಕರಣಾದಾರರು. ಇಲ್ಲಿ ಲೈಫ್ ಸ್ಪೈಸ್ ಪ್ರೊಸೆಸಿಂಗ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅಂತ ಇಲ್ಲೂ ಒಂದು ಸಹಕಾರಿ ಸಂಸ್ಥೆ ಇದೆ. ಅದಕ್ಕೆ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ. ಅವರು ಕೂಡ ಬೇರೆ ಬೇರೆ ಒಂದು ಸಂಬಾರ ಪದಾರ್ಥಗಳನ್ನ ಸಂಸ್ಕರಣೆ ಮಾಡ್ತಾ ಇದ್ದಾರಂತೆ. ಸೊ ನೋಡ್ಕೊಂಡು ಬರೋಣ ಬನ್ನಿ. This is also turmeric and ginger. The entrepreneur there? Yeah, she's coming. ಇಲ್ಲಿ ಒಂದು ಚಿಕ್ಕದಾಗಿ ಏನೋ ಒಂಥರ ಸಭೆ ತರ ಏನೋ ಅರೇಂಜ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಇಲ್ಲಿ ಸ್ಥಳೀಯ ಜನರೆಲ್ಲ ಸೇರಿದ್ದಾರೆ. ಸೊ ಇವರ ಕಾರ್ಯಚಟುವಟಿಕೆ ಏನು ಪ್ರೊಸೆಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರಿಂದನೇ ವಿವರವಾಗಿ ತಿಳ್ಕೊಳ್ಳೋಣ. We have 24 members in our society. We register as cooperative society in 2010. Is this land belongs to the society? Yes, sir. How many members? 24. ತುಂಬಾ ಮಳೆ ಬೀಳುವಂತ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಸೋಲಾರ್ ಡ್ರೈಯರ್ ಅನ್ನು ಏನೋ ಸೆಟಪ್ ಮಾಡ್ಕೊಂಡಿದ್ದಾರೆ. ಈ ತರ ಟ್ರೇ ಸಿಸ್ಟಮ್ ಇದೆ. ಇಲ್ಲಿ ಶುಂಠಿಯನ್ನ ಒಣಗಿಸಿದ್ದಾರೆ, ನೀವು ನೋಡಬಹುದು. ಮಳೆಗಾಲದ ಸಂದರ್ಭದಲ್ಲಿ ಅಥವಾ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಈ ಥರ ಡ್ರೈ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ, ಈ ಥರ ಡ್ರೈಯರ್ ಸಿಸ್ಟಮ್ಮು. ಮೇಘಾಲಯ, ಅಸ್ಸಾಂ ಈ ಕಡೆ ಭಾಗದಲ್ಲಿ ಶುಂಠಿಯನ್ನ ಬೆಳೀತಾ ಇರುವಂಥದ್ದು ಇದೇ ರೀತಿ ಗುಡ್ಡದಲ್ಲಿ ಸಣ್ಣ 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 ಪ್ಯಾಚಸ್ ಇರುತ್ತೆ. ನಮ್ಮ ಕಡೆ ಕರ್ನಾಟಕದಲ್ಲಿ ಬೆಳೆದ ಥರ ಎಕರೆಗಿಟ್ಲೆ ಇರಲ್ಲ. ಈ ಥರ ಸಣ್ಣ ಸಣ್ಣ ಪ್ಯಾಚ್ಗಳಲ್ಲಿ ಗುಂಟೆ ಲೆಕ್ಕದಲ್ಲಿ ಬೆಳೀತಾರೆ. ಅದನ್ನೇ ಕಿತ್ತು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾರೆ. ಈಗ ನಾವೇನು ನೋಡ್ತಾ ಇದ್ದೀವಿ, ಉಮೀದಾರ್ ಅನ್ನುವಂಥ ಸಹಕಾರಿ ಸಂಸ್ಥೆ ಮೇಘಾಲಯ ಸರ್ಕಾರದ ಕಡೆಯಿಂದ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಇಲ್ಲಿ ಸಾಕಷ್ಟು ಸಹಕಾರಿ ವ್ಯವಸ್ಥೆಯನ್ನ ರೈತರಿಗೆ ಬೆಳೆದಂತ ಬೆಳೆಯನ್ನ ಮಾರುಕಟ್ಟೆ ಮಾಡ್ಲಿಕ್ಕೆ ಅಂತ ಒಂದು ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ. ಈ ಒಂದು ಅಡಿಯಲ್ಲಿ ಮೇಘಾಲಯ ಸರ್ಕಾರದ ಅನುದಾನ ಮತ್ತೆ ಊರವರ ಪರಿಶ್ರಮದಿಂದ ಇಲ್ಲೊಂದು ಸೊಸೈಟಿ ಕಟ್ಟಿದ್ದಾರೆ. ಕಳೆದ ಜೂನ್ನಲ್ಲಿ ಸೆಲ್ಕೋ ಫೌಂಡೇಶನ್ ಹಾಗೂ ಮೇಘಾಲಯ ಸರ್ಕಾರದ ವತಿಯಿಂದ ಗುಣಾಂಕ ಅಂತ ಇಲ್ಲಿ IAS ಆಫೀಸರ್ ಇದ್ದಾರೆ. ಅವ್ರ ಹತ್ರ ನಾವೊಂದು ನಮ್ಮ ಹಲಸಿನ ಮೇಳಕ್ಕೆ ಮೇಘಾಲಯದ ರೈತರನ್ನ ಕಳಿಸಿ ಅಂತ ಕೇಳ್ಕೊಂಡಾಗ ಒಂದು 10 ಜನರ ತಂಡವನ್ನು ಕಳಿಸ್ಕೊಟ್ಟಿದ್ರು. ಅದರಲ್ಲಿ ಬಂದಂಥ ಒಬ್ಬರು ಸಿರಿಸಿಯಲ್ಲಿ ನಾವು ಯಾವ ಥರ ಹಲಸಿನ ಹಪ್ಪಳವನ್ನು ಮಾಡ್ತಾರೆ, ಚಿಪ್ಸ್ ಮಾಡ್ತಾರೆ, ಅಥವಾ ಹಲಸಿನ ಮೌಲ್ಯವರ್ಧನೆ ಯಾವ ಥರ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿಕೊಂಡು ಅವರು ಈಗ ಮೇಘಾಲಯಕ್ಕೆ ವಾಪಸ್ ಬಂದ ನಂತರದಲ್ಲಿ ಸುಮಾರು ಒಂದು 150-200 kg ಉಪ್ಪಿನಕಾಯಿಯನ್ನು ಮಾಡಿದ್ದಾರೆ. ಹಲಸಿನ ಚಿಪ್ಸನ್ನು ಪ್ರಯತ್ನ ಪಟ್ಟಿದ್ದಾರೆ. ಸೊ ಇದನ್ನು ಅವ್ರ ಬಾಯಲ್ಲೇ ಕೇಳೋಣ ಯಾವ ಥರ ಏನೇನು ಮಾಡ್ತಾ ಇದ್ದಾರೆ ಅಂತ. ಹಾಯ್ ಸರ್, ಯುವರ್ ನೇಮ್? मेरा नाम राजू एम संगमा है। मैं रनंग IBCS का चेयरमैन हूँ, मैं मेघालय का। और मैं आप लोग का जो यहाँ पे जाके इंस्पायर भी हो गया, जो कदम्बा उसमें कॉर्पोरेट सिस्टम में जाके आप लोग जो काम किया उसका तरीका को हम लोग मालूम हो गया और काम को
जानकर हम मोटिवेट होके हम अभी उसका वापस आके हम लोग अभी काम स्टार्ट चालू कर रहा है। जैसे अचार बनाने में, चिप्स बनाने में, उसमें हम लोग अभी स्टार्ट कर रहा है। हम लोग ऑलमोस्ट 500 किलो जैसा अचार बना लिया। जैसे 500 किलो। हाँ, जैसे मैंगो अचार है, जैसे जैक फ्रूट और जैसे वो अलग अलग हम लोग फॉरेस्ट में मिलने वाला फल है ना, फ्रूट्स, उसको बना रहा है अभी। उसको हम लोग ऑलरेडी बना, अभी हम लोग फर्स्ट रजिस्टर भी हम लोग ऑलरेडी किया है। उसके बाद में अभी हम लोग ब्रांडिंग कर रहा है। उसको अच्छा, करने के बाद में पैकेजिंग करके हम लोग उसको मार्केट में लॉन्च करवा रहे हैं। ठीक है। ये बहुत अच्छा लगा हमें कि आप सिर से आकर और हमने हमारा संस्था को विजिट करके हमारा वैल्यू एडिशन देख के आप इधर स्टार्ट किया, बहुत खुश हो रहे हैं। आगे आपका क्या क्या प्लान है? जैक फ्रूट का कुछ प्लान है क्या, जैक फ्रूट का वैल्यू एडिशन में? इसका हम लोग तो कुछ इक्विपमेंट मशीनरी मिलेगा तो हम लोग इसका पाउडर, बिस्किट्स वगैरह, जैसा बिस्किट्स और जूस जैसे बेवरेज वगैरह, और कुछ हम लोग तो वाइन्स वगैरह भी उसको बनाने के लिए हम कोशिश करेगा। और वो नहीं, दूसरा और प्रोडक्ट्स भी है। जैसा अलग अलग वेराइटीज है ना, हम लोग उसको जूस बना लेगा। उसके बाद में वेराइटीज, कुकीज, बिस्किट वो सब बना लेगा। जितना हम लोग का मिलेगा उतना कोशिश करके हम लोग बना लेगा। कुछ इक्विपमेंट मिलेगा, मशीनरी मिलेगा तो बहुत अच्छा लगा आपका ये बात सुन के। ऑल द वेरी बेस्ट सर। आप बहुत जैक फ्रूट का वैल्यू एडिशन कीजिए आगे। थैंक यू। ನಮಸ್ಕಾರ. ಸೆಲ್ಕೋ ಫೌಂಡೇಶನ್ ಜೊತೆ ಮೇಘಾಲಯದ ಆದಿವಾಸಿಗಳ ಅಭ್ಯುದಯದ ಬಗ್ಗೆ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂತಹ ತಂತ್ರಜ್ಞಾನ ಇದೆ, ಅದರ ವಿನಿಮಯವನ್ನು ಮಾಡಿಕೊಳ್ಳಿಕ್ಕಾಗಿ ಇಲ್ಲಿಗೆ ನಾವು ಬಂದಿದ್ದೇವೆ. ಅವರು ಒಂದು ಅರಿಶಿನದ ಮೌಲ್ಯವರ್ಧನೆ, ಎರಡನೇದು ಶುಂಠಿಯ ಮೌಲ್ಯವರ್ಧನೆ ಹಾಗೂ ಮೂರನೇದು ಬಿದಿರಿನ ಮೌಲ್ಯವರ್ಧನೆ, ಇದ್ರ ಬಗ್ಗೆ ಇಲ್ಲಿಯ ಜನರ ಜೊತೆ ಕೆಲಸ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಸರ್ಕಾರ ಈ ಕ್ಷೇತ್ರಗಳಲ್ಲಿ ತುಂಬ ಅದು ಪ್ರಯೋಗಗಳನ್ನು ಮಾಡ್ತಾ ಇದೆ. ಇಲ್ಲಿ ಉಮಿಯಾಮ್ ಅನ್ನುವಂಥ ಒಂದು ಹಳ್ಳಿ, ಬೆನ್ ಅನ್ನುವಂಥವ್ರು ಅವರು ಸಾಮಾನ್ಯ ಒಂದು 60 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಬಿದಿರನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಒಂದು ಘಟಕವನ್ನು ಅಳವಡಿಸಿದ್ದಾರೆ. ಅವರ ಈ ಒಂದು ಘಟಕವನ್ನು ನೋಡಿ ಅವರ ಈ ಒಂದು ಅನುಭವವನ್ನು ನಮ್ಮ ಭಾಗದಲ್ಲೂ ಹೇಗೆ ನಾವು ಪ್ರಯೋಜನ ಪಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಈ ಒಂದು ಕಾರ್ಖಾನೆಯನ್ನು ಭೇಟಿ ಮಾಡಲಿಕ್ಕೆ. Two projects. One project is for making this, and another project is for making this. So, cross-cutting machine. Yeah. So we cut the bamboo into specific length. The long bamboo to specific length. So this is step 2. Different sizes. Bigger diameter, more blades. Yes. Smaller diameter, less blades. So, come here, sir. So you see now, after drying, then we will store this. No, we will store this. So if we do smoke drying, then no insects will consume this. If you burn something with oxygen, it's red flame, and the end product is what? It's ash. If you burn it without oxygen compressed, Yes. this is your end product. Yeah. So we powder this one here, this pulverizing machine. So this machine is called planning machine. Okay. So this is one of this machine will be required for slat making. Okay. And it's required for stick making also. So what we do, see this. So we have the note here, this rough surface here, the skin here. No? Now, so we have cleaned it. Okay? Oh. Yes. Enough. So this, in a matter of 2 seconds, is turned into this. This bundle, we will put here. So this is 8 inches. Then the cutter is here. The machine is on. It will just push like this.
8 inches is cut. Okay, so this sizing machine, bamboo sticks sizing machine. So basically doing like this. Basically it's like this. ಈ ಒಂದು ಕಾರ್ಖಾನೆಯಲ್ಲಿ ಅವರು ಬಿದಿರಿನಿಂದ ಕಡ್ಡಿಗಳನ್ನು ಮಾಡಿ ಅದನ್ನು ಉದ್ಬತ್ತಿ ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ. ಜೊತೆಗೆ ಬಿದಿರಿನ ಒಂದು ವೇಸ್ಟೇಜ್ ಏನಿದೆ ಅದನ್ನು ಪೆಲೆಟ್ಸ್ ಮಾಡಿ ಅದನ್ನು ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಬಳಸಲಿಕ್ಕೆ ಅದನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಹಾಗೂ ಬಿದಿರಿನ ವೇಸ್ಟ್ನಿಂದ ತ್ಯಾಜ್ಯಗಳಿಂದ ಅವರು ಬಯೋಚಾರ್ ಮಾಡಿ ಅದನ್ನು ಕೃಷಿಯ ಬಳಕೆಗಾಗಿ ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಬಯೋಚಾರ್ ಘಟಕ ಕೇವಲ 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವರೇ ತಯಾರು ಮಾಡಿಕೊಂಡಿದ್ದಾರೆ. ಸಲ್ಕೋ ಫೌಂಡೇಶನ್ ಅವರಿಗೆ ಅಲ್ಲಿ ಅಭಿವೃದ್ಧಿಯ ಮಾದರಿ ಹೇಗಿರಬೇಕು ಅನ್ನೋದನ್ನ ಸಿದ್ಧ ಮಾಡಲಿಕ್ಕಾಗಿ ಮೇಘಾಲಯ ಸರ್ಕಾರ ಒಂದು ಕೆಲಸವನ್ನು ವಹಿಸಿದೆ. ಅದರ ಅಡಿಯಲ್ಲಿ ಅವರು ನಮ್ಮ ಭಾಗದಲ್ಲಿ ಸಹಕಾರಿ ಸಂಘಗಳು ತುಂಬ ರಚನಾತ್ಮಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮನ್ನು ಕೂಡ ಮೇಘಾಲಯಕ್ಕೆ ಕರೆಸ್ಕೊಂಡಿದ್ರು. ಪ್ರಧಾನವಾಗಿ ಅರಿಶಿನವನ್ನು ಸಂಸ್ಕರಣೆ ಮಾಡೋದು ಹೇಗೆ, ಅದರ ಬೆಳೆಸೋದು ಮತ್ತು ಸಂಸ್ಕರಣೆ, ಅದೇ ರೀತಿ ಶುಂಠಿಯನ್ನು ಬೆಳೆಸ್ತಕ್ಕಂಥದ್ದು ಸಂಸ್ಕರಣೆ, ಬಿದಿರನ್ನು ಬೆಳೆಸ್ತಕ್ಕಂಥದ್ದು ಸಂಸ್ಕರಣೆ, ಪೈನಾಪಲ್ಲು, ಈ 4 ಕ್ರಾಪ್ಗಳನ್ನು ಪ್ರಧಾನವಾಗಿ ಇಟ್ಟುಕೊಂಡು ಅಲ್ಲಿ ಇದನ್ನು ತುಂಬ ಚೆನ್ನಾಗಿ ಬೆಳೆಸೋದು, ಸಂಸ್ಕರಣೆ ಮಾಡೋದು ಮತ್ತು ಅದನ್ನು ಮಾರ್ಕೆಟ್ ಮಾಡ್ತಕ್ಕಂಥದ್ದು. ಇದಕ್ಕೆ ನಮ್ಮ ಅನುಭವವನ್ನು ಅವ್ರ ಜೊತೆ ಹಂಚ್ಕೊಳ್ಳಿಕ್ಕಾಗಿ ಕರೆಸಿದ್ದು. ಈಗ ಮೇಘಾಲಯ ಸರ್ಕಾರದವರು ಹಂತ ಹಂತವಾಗಿ 30 ಜನರ ರೈತರ ತಂಡವನ್ನು ನಮ್ಮ ಶಿರ್ಸಿ ಭಾಗಕ್ಕೆ ಸಹಕಾರಿ ಸಂಘಗಳ ಅಧ್ಯಯನ ಅದು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ, ರೈತರಿಗೆ ಅದು ಯಾವ ರೀತಿಯಲ್ಲಿ ಸಾಲ ಸೌಲಭ್ಯಗಳನ್ನ ಕೊಡ್ತಾ ಇದೆ ಮತ್ತು ರೈತರಲ್ಲಿ ಉಳಿತಾಯದ ಒಂದು ಮನೋವೃತ್ತಿಯನ್ನು ಬೆಳೆಸ್ತಾ ಇದೆ, ಇದನ್ನು ಅಭ್ಯಾಸ ಮಾಡಲಿಕ್ಕಾಗಿ ಅದನ್ನು ಮೇಘಾಲಯದಲ್ಲಿ ಅಳವಡಿಸ್ಲಿಕ್ಕಾಗಿ ಅವರು ನಮ್ಮಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿ ಯಾರ್ಯಾರು ಅರಿಶಿನ, ಶುಂಠಿ ಇತ್ಯಾದಿ ಬೆಳೀತಾ ಇದ್ದಾರೆ ಅವರು ಅದನ್ನು ಯಾವ ರೀತಿ ಬೆಳೆಸ್ತಾರೆ, ಸಂಸ್ಕರಣೆ ಹೇಗೆ ಮಾಡ್ತಾರೆ ಮತ್ತು ಅದರ ಮಾರಾಟ ಹೇಗೆ ನಡೀತಾ ಇದೆ ಇದನ್ನು ಅಭ್ಯಾಸ ಮಾಡಲಿಕ್ಕೆ ಕೂಡ ಬರ್ತಾ ಇದ್ದಾರೆ.